ಉತ್ತರ ಪ್ರದೇಶದ ಬಾಗ್ಪತ್ನಲ್ಲಿ ನಡೆದ ಬಿಜೆಪಿ ಸಾರ್ವಜನಿಕ ಚುನಾವಣಾ ಪ್ರಚಾರ ರ್ಯಾಲಿಯಲ್ಲಿ ಭಾಗವಹಿಸಿ ಮಾತನಾಡಿದ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಕಳೆದ 10 ವರ್ಷಗಳಲ್ಲಿ ದೇಶವು ಸಾಕಷ್ಟು ಬದಲಾಗಿದೆ, ದೇಶದ ಗೌರವವು ಜಾಗತಿಕವಾಗಿ ಹೆಚ್ಚಿದೆ ಎಂದರು. ನಮ್ಮ ಗಡಿಗಳು ಇಂದು ಬಹಳ ಸುರಕ್ಷಿತವಾಗಿದೆ, ನಕ್ಸಲಿಸಂ ಮತ್ತು ಟೆರರಿಸಂಗೆ ಅಂತ್ಯ ಹಾಡಲಾಗಿದೆ, ದೇಶದಲ್ಲಿ ಹೂಡಿಕೆಯ ಹೊಸ ವಾತಾವರಣ ಸೃಷ್ಟಿಸಲಾಗಿದೆ ಎಂದರು. 2019ರಲ್ಲಿ ಈ ಚುನಾವಣಾ ಕ್ಷೇತ್ರದಿಂದ ಡಾಕ್ಟರ್ ಸತ್ಯಪಾಲ್ ಸಿಂಗ್ ಬಿಜೆಪಿ ಸಂಸದರಾಗಿ ಆಯ್ಕೆಯಾಗಿದ್ದರು. ಭಾರತೀಯ ಸೇನೆಗೆ ಪ್ರಾಜೆಕ್ಟ್ ಆಕಾಶ್ ತೀರ್ ಎಂಬ ನೂತನ ತಂತ್ರಜ್ಞಾನ ಸೇರ್ಪಡೆ ಹೊಂದಿದೆ. ನೂತನ ತಾಂತ್ರಿಕತೆಯು ದೇಶದ ವಾಯುಗಡಿ ರೇಖೆಗಳ ರಕ್ಷಣೆಯಲ್ಲಿ ಪ್ರಧಾನ ಪಾತ್ರ ವಹಿಸಲಿದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಗಾಜಿಯಾಬಾದ್ ಕೇಂದ್ರದಲ್ಲಿ ಇದರ ನಿರ್ಮಾಣವಾಗಿದೆ. ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ಇಬ್ಬರು ನಕ್ಸಲರು ಇಂದು ಪೊಲೀಸರಿಗೆ ಶರಣಾದರು. ಮುಖ್ಯವಾಹಿನಿಗೆ ಮರಳುವ ಇಂಗಿತವನ್ನು ಇವರು ವ್ಯಕ್ತಪಡಿಸಿದ್ದಾರೆ. ಪೊಲೀಸರಿಗೆ ಶರಣಾದ ಕಮ್ಲು ಪ್ರಕಾಶ್ ಮತ್ತು ಮರ್ಕಮ್ ರೀಟಾ ಎಂಬುವರು ಈ ಹಿಂದೆ ತಲೆಮರೆಸಿಕೊಂಡಿದ್ದು, ಇವರನ್ನು ಹುಡುಕಿಕೊಟ್ಟವರಿಗೆ 8 ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಿಸಲಾಗಿತ್ತು. ಇವರಿಂದ AK-47 ರೈಫಲ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ನಟಿ ಹಾಗೂ ಮಂಡ್ಯದ ಸ್ವತಂತ್ರ ಸಂಸದೆ ಸುಮಲತಾ ಅಂಬರೀಶ್ ಅಧಿಕೃತವಾಗಿ ಶುಕ್ರವಾರ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪ, ವಿರೋಧ ಪಕ್ಷದ ನಾಯಕ R ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸಮ್ಮುಖದಲ್ಲಿ ಅವರು ಬಿಜೆಪಿಗೆ ಸೇರ್ಪಡೆಗೊಂಡರು. ಭಾರತೀಯ ಹಾಕಿ ತಂಡವು ಆಸ್ಟ್ರೇಲಿಯಾ ತಂಡದ ವಿರುದ್ಧ 5 ಪಂದ್ಯಗಳ ಸರಣಿಯಲ್ಲಿ ಭಾಗವಹಿಸಲಿದೆ. ಏಪ್ರಿಲ್ 6ರಿಂದ ಆಸ್ಟ್ರೇಲಿಯಾದ ಪರ್ತ್ ನಗರದಲ್ಲಿ ಈ ಸರಣಿ ನಡೆಯಲಿದೆ. ಈ ಪಂದ್ಯಾವಳಿಯು 2024ರ ಪ್ಯಾರಿಸ್ ಒಲಿಂಪಿಕ್ಸ್ ಮುಂಚಿತವಾಗಿ ನಡೆಯುವ ಪ್ರಮುಖ ಪಂದ್ಯಾವಳಿಯಾಗಿದೆ.